ಎಲ್ಲರಿಗೂ ಶುಭ ಸಂಜೆ. ಮೊಟ್ಟ ಮೊದಲ ಗಣಿತದ ಒಂದು ಕ್ಲಾಸಿಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಾವು ಗಣಿತದ ಬಗ್ಗೆ ನಿಮಗೆ ಇರುವಂತ ಈ ವರ್ಷದ ಸಿಲೆಬಸ್ ಬಗ್ಗೆ ಚರ್ಚೆ ಮಾಡಿ ನಂತರ ಇವತ್ತಿನ ಮೊದಲನೇ ಚಾಪ್ಟರ್ ಮೂಲಕ ನಾವೇನ್ ಮಾಡೋಣ, ಗಣಿತದ ಒಂದು ಏನಂತಾರೆ ಕ್ಲಾಸ್ ಅನ್ನ ಪ್ರಾರಂಭಿಸೋಣ. ಹೌದಾ? ಸೊ ಸಿಲೆಬಸ್ ನಿಮ್ಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಏನಿದೆ, ಮೊದಲನೇ ಚಾಪ್ಟರ್ ಏನಿದೆ ಮಕ್ಳೇ? ಮೊದಲನೇ ಚಾಪ್ಟರ್ ಇದೆ ಗಣಿತದಲ್ಲಿ ವಿನ್ಯಾಸ ಅಂತ ಇದೆ. ಹೌದಾ? ಗಣಿತದಲ್ಲಿ ವಿನ್ಯಾಸಗಳು. ಎಸ್. ಸೊ ಈ ಒಂದು ನೀವು ಏನ್ ನಿಮ್ದು 6ನೇ ತರಗತಿಯ ಒಂದು ಸಿಲೆಬಸ್ ಇದೆ ಅಲ್ಲ, ಪಠ್ಯಕ್ರಮ ಇದೆಲ್ಲ, ಅದರಲ್ಲಿ ನೀವು ಮುಖ್ಯವಾಗಿ ಗಣಿತದ ಬಗ್ಗೆ ನೀವು ಹಲವಾರು ಒಂದು ಬೇಸಿಕ್ ನಾಲೆಜ್ ಅಂತ ಹಿಡಿದು ಅದ್ರದ್ದು ಅಪ್ಡೇಟೆಡ್ ನಾಲೆಜ್ ಈ ವರ್ಷದಲ್ಲಿ ಕಲಿತೀರಿ. ಅಂದ್ರೆ ಗಣಿತ ಒಂದು ಯಾವ ತರ ಪ್ರಕಾರಗಳಿದಾವೆ, ಅದರಲ್ಲಿ ಯಾವ ತರ ವಿನ್ಯಾಸಗಳು ಬರ್ತಾವೆ, ಅದರಿಂದ ಹಿಡಿದು ನಂತರ ನೀವು ಏನೇನ್ ಕಲಿತೀರಿ ಅಂದ್ರೆ ನಂಬರ್ ಲೈನ್ ಬಗ್ಗೆ ಕಲಿತೀರಿ, ಇಂಟಿಜರ್ಸ್ ಬಗ್ಗೆ ಕಲಿತೀರಿ, ಫ್ರಾಕ್ಷನ್ಸ್ ಬಗ್ಗೆ ಕಲಿತೀರಿ. ಹಾಗೆ ಇದು ಸಿಲೆಬಸ್ ಏನಿದೆ ಅಲ್ಲ, ಮುಖ್ಯವಾಗಿ ನಿಮ್ದು ಫೌಂಡೇಶನ್ ಏನಿದೆ ಅಲ್ಲ, ನಿಮ್ದು ಬೇಸ್ ಏನಿದೆ ಅಲ್ಲ, ಮೂಲ ಏನಿದೆ ಅಲ್ಲ, ಅದನ್ನು ಒಂದು ಸ್ಟ್ರಾಂಗ್ ಮಾಡ್ಲಿಕ್ಕೆ ಈ ಒಂದು ಕೋರ್ಸ್ ಸ್ಟ್ರಕ್ಚರ್ ಏನ್ ಮಾಡಿದ್ದಾರೆ, ರೆಡಿ ಮಾಡಿದ್ದಾರೆ. ಹಾಗಾಗಿ ನಾವು ಮೊದಲನೇ ಚಾಪ್ಟರ್ ಇಂದ ಇವತ್ತಿಂದ ಪ್ರಾರಂಭಿಸೋಣ. ಮೊದಲನೇದಾಗಿ ಗಣಿತದಲ್ಲಿ ವಿನ್ಯಾಸಗಳು ಅಂತ ಈ ಒಂದು ಚಾಪ್ಟರ್ ನಿಮ್ಗೆ ಹೇಳ್ತಿರುತ್ತೆ. ಈ ಚಾಪ್ಟರ್ಸ್ ನೀವು ಏನ್ ತಿಳ್ಕೊಬಹುದು, ನೀವೇನ್ ಆ ಅರ್ಥ ಹಿಡಿಬಹುದು ಅಂದ್ರೆ, ನಾವು ಇಲ್ಲಿ ಗಣಿತದಲ್ಲಿ ಯಾವ್ಯಾವ ಪ್ರಕಾರದ ವಿನ್ಯಾಸಗಳು ಇರ್ತಾವ, ಯಾವ್ಯಾವ ಥರದಿಂದ ನಾವು ಗಣಿತದಲ್ಲಿ ಸಂಖ್ಯೆಗಳನ್ನ ಉಪಯೋಗಿಸ್ತೀವಿ, ಶೇಪ್ ನಾವು ಉಪಯೋಗಿಸ್ತೀವಿ ಅಂತ ನೀವು ಈ ಚಾಪ್ಟರ್ ಅಲ್ಲಿ ಕಲಿತೀರ. ಹೌದು? ಈಗ ನಿಮ್ಗೆ ವಿಜ್ಞಾನದ ಕ್ಲಾಸ್ ಅಲ್ಲಿ ಏನೇನ್ ನೀವು ಕಲಿತ್ರಿ ಅಥವಾ ಕಲಿತಿದ್ರು, ಹಲವಾರು ಪ್ಯಾಟರ್ನ್ಸ್ ಅಥವಾ ಹಲವಾರು ಒಂದು ವಿಜ್ಞಾನದಿಂದ ನಮ್ಗೆ ಕುತೂಹಲ ಆಗುವಂತ ಒಂದು ಪ್ರಶ್ನೆಗಳಿಗೆ ಅವ್ರು ಏನ್ ಮಾಡತ್ತಿದ್ರು, ನಿಮ್ಗೆ ಕೇಳ್ಕೊಡ್ರಿ ಅಂತ ಪ್ರೇರಣೆ ಕೊಡತ್ತಿದ್ರು. ಹೌದಲ್ಲ? ಹಾಗೆ ಗಣಿತದಲ್ಲಿ ಕೂಡ ಹಲವಾರು ಪ್ರಶ್ನೆಗಳು ಬರ್ತಾವ. ಹೌದಾ? ಈಗ ನಮ್ಮ ಸುತ್ತಲೂ ಮುತ್ತಲು ನಾವು ನೋಡಿದ್ರ, ಮೇಡಮ್ ಹೇಳಿದ್ರು ಸೂರ್ಯ ಬೆಳಕು ಏನಾಗುತ್ತೆ, ಮುಂಚಾನೆ ಅಷ್ಟೇ ಇರುತ್ತೆ, ರಾತ್ರಿ ಆದ್ರೆ ಕತ್ಲಾಗುತ್ತೆ. ಅದ್ ಯಾಕೆ ಆಗ್ತೈತಿ? ಹೌದಾ? ದಿನಾನು ಹಿಂಗೆ ಆಗ್ತದ, ಒಂದು ದಿನಾನು ಸೂರ್ಯ ಬರೋದು ತಪ್ಪೋದಿಲ್ಲ. ಹೌದಲ್ಲ? ಅದೇ ರೀತಿ ಈಗ ನೀವು ಗಾಡಿ ಚಾಲು ಮಾಡ್ತೀರಿ. ಹೌದಾ? ನೀವು ಗಾಡಿ ಚಾಲು ಮಾಡಿದ್ವಿ, ಗಾಡಿ ಇದ್ರೆ ಏನಾಗ್ತದ, ನೀವ್ ಹೆಂಗ್ ಗಾಡಿ ಹೊಡಿಲಿಕ್ ಸ್ಟಾರ್ಟ್ ಮಾಡ್ತೀರಿ, ಏನಾಗ್ತದ, ಹೊಗಿ ಬರ್ಲಿಕ್ ಸ್ಟಾರ್ಟ್ ಆಗ್ತದ. ಹೌದಲ್ಲ? ಅದ್ ಯಾಕೆ ಬರ್ತದ, ಅದ್ ಹಂಗೆ ಯಾಕೆ ಆಗ್ತದ? ಹೌದಲ್ಲ? ಇವೆಲ್ಲ ನಮ್ಮ ದಿನನಿತ್ಯದಲ್ಲಿ ಬರುವಂತ ಹಲವಾರು ವಿನ್ಯಾಸಗಳು. ಹಾಗೆ ಗಣಿತದಲ್ಲಿಯೂ ಕೂಡ ವಿನ್ಯಾಸಗಳಿದಾವೆ. ಅವು ಯಾವ್ಯಾವು? ಉದಾಹರಣೆಗಾಗಿ ಇದು ಒಂದೇ ರೀತಿಯ ಒಂದು ವಿನ್ಯಾಸ. ಹೌದಾ? 2, 4, 6, 8, 10 ಇದರಲ್ಲಿ ನೀವು ಏನು ಒಂದು ಕಂಡು ಹಿಡಿಬಹುದು. ಇವೆಲ್ಲ ಯಾವ ತರದ ನಂಬರ್ಸ್ ಆಗಿದೆ, ನೀವ್ ಏನಂತ ಕರಿತೀರಿ ಇದಕ್ಕೆ? ಹೌದಾ? ಈ ತರ ಒಂದು ಪ್ಯಾಟರ್ನ್ಸ್, ಉದಾಹರಣೆಗಾಗಿ ಈ ತರ ಯಾಕೆ ನಾವು ಮಾಡ್ತೀವಿ, ಇದೇ ತರ ಯಾಕೆ ಬರಿತೀವಿ, ಈ ಒಂದು ಚಾಪ್ಟರ್ದಲ್ಲಿ ನೀವು ಕಲಿತೀರಿ. ವಿನ್ಯಾಸಗಳು ಎಷ್ಟು ಪ್ರಕಾರಗಳಿದಾವೆ ಗಣಿತದಲ್ಲಿ ಅಂದ್ರೆ ಊಹಿಸ್ಕೊಳ್ಳಿಕ್ಕೂ ಕಷ್ಟ, ಯಾಕಂದ್ರೆ ಅಷ್ಟುಕೊಂಡಿದ್ದಾವೆ. ಹೌದಾ? ಈಗ ಮುಖ್ಯವಾಗಿ ನಾವಿದ್ರಲ್ಲಿ ಮೊದಲನೇದಾಗಿ ಏನ್ ಕಲಿಯುವುದಂದ್ರೆ, ಗಣಿತ ಎಂದರೆ ಏನು, ಗಣಿತ ಎಂದರೇನು? ಹೌದಾ? ಬಹಳ ಸುಲಭ ಪ್ರಶ್ನೆ ಅನಿಸ್ತದ. ಹೌದಾ? ಯಾಕಂದ್ರೆ ನೀವು ಈಗ 6ನೇ ತರಗತಿ, ನೀವು ಮೊದಲನೇ ತರಗತಿಯಿಂದ ಏನ್ ಮಾಡ್ತಿರ್ತೀರಿ, ಗಣಿತ ಬಗ್ಗೆ ಕಲಿತಿರ್ತೀರಿ. ಹೌದಾ? ಇಲ್ಲ ಅಂದ್ರೆ ನೀವು ಹೇಳ್ಬೇಕಲ್ಲ, ನಾನು ಗಣಿತ ಅಂದ್ರೆ ಏನು? ಗಣಿತ ಅಂದ್ರೆ ಸಂಖ್ಯೆಗಳು. ಹೌದಾ? ಸಂಖ್ಯೆಗಳು ಕೂಡ್ಸುದು, ಕಳೆಯುವುದು, ಮಲ್ಟಿಪ್ಲೈ, ಡಿವಿಷನ್, ಭಾಗಾಕಾರ, ಗುಣಾಕಾರ ಇವೇ ಮಾಡೋದಕ್ಕೆ ನಾವೇನಂತೀವಿ, ಗಣಿತ ಅಂತ. ಅಲ್ಲ, ಗಣಿತ ಅಂದ್ರೆ ಬರೀ ಕ್ಯಾಲ್ಕುಲೇಷನ್ಸ್ ಅಲ್ಲ. ಗಣಿತ ಅಂದ್ರೆ ವಿನ್ಯಾಸಗಳನ್ನು ಕಂಡುಹಿಡಿಯುವುದು. ವಿನ್ಯಾಸಗಳನ್ನು ಕಂಡುಹಿಡಿಯುವುದು ವಿನ್ಯಾಸಗಳನ್ನು ಕಂಡುಹಿಡಿದು ಅಥವಾ ಅದನ್ನ ಹುಡುಕಾಟ ಮಾಡುವುದು. ಹುಡುಕಾಟ ಮಾಡಿ ಅದರ ಜೊತೆಗೇನೆ ಆ ವಿನ್ಯಾಸಗಳಿಗೆ ಕಾರಣ ಹುಡುಕುವುದು. ಕಾರಣ ಹುಡುಕುವುದು, ಯಾಕೆ ಈ ಒಂದು ಪದ್ಧತಿ ಇದೆ ಅಥವಾ ಯಾಕೆ ಈ ವಿನ್ಯಾಸ ಇದೇ ರೀತಿ ಇದೆ ಅಂತ ಏನ್ ಮಾಡ್ತದ, ಗಣಿತ ಕಾರಣ ಹುಡುಕ್ತದೆ. ಮೊದಲನೇದಾಗಿ ಗಣಿತ ಏನ್ ಮಾಡ್ತದ, ವಿನ್ಯಾಸಗಳನ್ನು ಹುಡುಕುತ್ತೆ. ವಿನ್ಯಾಸಗಳನ್ನು ಕಂಡು ಹಿಡಿತೇವೆ. ಕಂಡು ಹಿಡಿದ ನಂತರ ಅದಕ್ಕೆ
ಜೊತೆಗೆ ಅದ್ರ ಜೊತೆಗೇನೆ ಅದಕ್ಕೆ ಕಾರಣ ಕೂಡ ಕಂಡುಹಿಡಿತಿದೆ, ಯಾಕೆ ವಿನ್ಯಾಸಗಳು ಇದೇ ತರ ಇದ್ದಾವೆ, ಇದೇ ತರ ನಾವು ಬರಿತೀವಿ ಅಂತ ಏನ್ ಮಾಡ್ತದ, ನಾವು ಗಣಿತದಲ್ಲಿ ಇದನ್ನ ಅದನ್ನ ಕಲಿತೀವಿ. ಅದಕ್ಕಾಗಿ ಏನಂದ್ರೆ ಗಣಿತಕ್ಕೆ ನಾವು ಕಲೆ ಮತ್ತು ವಿಜ್ಞಾನ ಎಂದು ಮತ್ತು ವಿಜ್ಞಾನದ ಜೋಡಿ ಅಂತ ಹೇಳ್ತೇವೆ. ಹೌದಾ? ಗಣಿತದಲ್ಲಿ ಯಾವ ಜೋಡಿ ಇರ್ತದೆ? ಕಲೆಯದ್ದು ಜೋಡಿ ಇರ್ತದೆ, ವಿಜ್ಞಾನದ ಜೋಡಿ ಇರ್ತದೆ. ಕಲೆಗೆ ಯಾವ ರೀತಿ ಜೋಡಿ ಇರ್ತದೆ? ಯಾಕಂದ್ರೆ ನಾವು ಅದರಲ್ಲಿ ವಿನ್ಯಾಸಗಳು ಹುಡುಕ್ತಿವಿ. ಹೌದಾ? ಬಹಳ ಒಂದು ನಮ್ಮ ಏನಂತ ನಮ್ಮಲ್ಲಿ ಅತಿಯಾದ ಇಂಟ್ರೆಸ್ಟ್ ಅನ್ನು ತಗೊಂಡು ಅಗ್ರಿ ಕ್ರಿಯೇಟಿವ್ ಆಗಿ ನಾವ್ ಏನ್ ಮಾಡ್ತೀವಿ, ವಿನ್ಯಾಸಗಳನ್ನ ಹುಡುಕ್ತೇವೆ. ಅದಕ್ಕೆ ನಾವೊಂದು ಕಲೆ ಅಂತ ಹೇಳ್ತೀವಿ. ಅದೇ ರೀತಿ ಬಂದಂತಹ ವಿನ್ಯಾಸಗಳಿಗೆ ನಾವು ಕಾರಣ ಹುಡುಕ್ತಿವಿ. ಹೌದಾ? ಸಿಕ್ಕಂತಹ ವಿನ್ಯಾಸಗಳಿಗೆ ಕಾರಣ ಹುಡುಕೋದಕ್ ನಾವ್ ಏನ್ ಹೇಳ್ತೀವಿ? ವಿಜ್ಞಾನ. ಹೌದಾ? ಯಾವ್ದೋ ಒಂದ್ ನೀವು ಕಾರಣ ಹುಡ್ಕಾತಿರಿ, ಅದ್ ಯಾಕೆ ಆಗತ್ತದ ಅಂತಂದ್ರ ಅದಕ್ ನಾವ್ ಏನ್ ಮಾಡ್ಬೇಕು? ನಾವ್ ವಿಚಾರ ಮಾಡ್ಬೇಕು ಕುಂತ್ಕೊಟ್ಟು. ಹೌದಲ್ಲ? ಅದಕ್ಕೆ ಅದ್ರದ್ದು ತಳ ಒಂದು ಮುಟ್ಲಿಕ್ಕೆ ಅದ್ರದ್ದು ಮೇಲೆ ಕುಂತು ವಿಚಾರ ಮಾಡ್ಕೋತ ಅದ್ರ ಬಗ್ಗೆ ತಿಳ್ಕೊಬೇಕು. ಹೌದಲ್ಲ? ಅದಕ್ಕೆ ನಮ್ಗೆ ಏನ್ ಬೇಕು? ವಿಜ್ಞಾನ ಬೇಕು. ಹೌದಲ್ಲ? ಅದಕ್ಕಾಗಿ ಗಣಿತದಲ್ಲಿ ಕಲೆ ಮತ್ತು ವಿಜ್ಞಾನದ ಎರಡೂ ಮಿಶ್ರಣ ಇದೆ. ಹೌದಾ? ಎರಡು ಮಿಶ್ರಣ ಇದೆ. ಓಕೆ. ಸೊ ಗಣಿತ ಅಂದ್ರೆ ಏನು ಮಕ್ಕಳೇ? ಗಣಿತ ಅಂದ್ರೆ ವಿನ್ಯಾಸಗಳನ್ನು ಹುಡುಕುವುದು. ಅದರ ಜೊತೆಗೆ ವಿನ್ಯಾಸಗಳಿಗೆ ಯಾಕೆ ಬಂದಿದೆ, ಯಾಕೆ ಅದು ಅದೇ ರೀತಿ ಇದೆ ಅಂತ ಅದಕ್ಕೆ ಕಾರಣ ಹುಡುಕುವುದು. ಗಣಿತಕ್ಕೆ ನಾವು ಮತ್ತೇನು ಅಂತೇವೆ? ಕಲೆ ಮತ್ತು ವಿಜ್ಞಾನದ ಮಿಶ್ರಣ ಅಂತೂ ಕೂಡ ನಾವು ಹೇಳ್ತೀವಿ. ಹೌದಾ? ಸೊ ಗಣಿತ ಅಂದ್ರೆ ಏನು ಅಂತ ಎಲ್ಲರಿಗೂ ತಿಳಿತಾ? ಬಹಳ ಸಿಂಪಲ್ ಇದೆ. ಹೌದಲ್ಲ? ಎಸ್. ಈಗ ಎರಡನೇ ಒಂದು ಟಾಪಿಕ್ ಹೋಗೋಣ. ಇದ್ರಲ್ಲಿ ನೀವು ಏನ್ ಮಾಡ್ತೀರಿ? ಸಂಖ್ಯೆ ಬಗ್ಗೆ ಕಲಿಲಿಕ್ಕೆ ಪ್ರಯತ್ನ ಮಾಡ್ತೀರಿ. ಆಯ್ತಾ? ಈಗ ಎರಡನೇ ಬಂದ್ಬಿಟ್ಟು ಸಂಖ್ಯೆಗಳಲ್ಲಿ ವಿನ್ಯಾಸಗಳು. ಸಂಖ್ಯೆಗಳಲ್ಲಿ ಸಂಖ್ಯೆಗಳಲ್ಲಿ ವಿನ್ಯಾಸಗಳು ಅಂದ್ರೆ ಏನು? ಅಂದ್ರೆ ಸಂಖ್ಯೆಗಳಲ್ಲಿ ಬರುವಂತಹ ವಿನ್ಯಾಸನ ನಾವಿಲ್ಲಿ ಚರ್ಚೆ ಮಾಡ್ತೇವೆ. ನಿಮ್ಗೆ ಗೊತ್ತೈತಿ, ಗಣಿತ ಅಂದ್ರೆ ನಾವು ಸಂಖ್ಯೆ ಬಗ್ಗೆ ಮಾತಾಡ್ತೀವಿ, ಆದ್ರೆ ಗಣಿತ ಕೂಡ ಬರೀ ಸಂಖ್ಯೆಗಷ್ಟೇ ಸೀಮಿತ ಇಲ್ಲ. ಗಣಿತದಲ್ಲಿ ಅಕ್ಷರ ಕೂಡ ಇದೆ. ಸಂಖ್ಯೆಗಳ ಜೊತೆ ಅಕ್ಷರ ಕೂಡ ನಾವು ಅದ್ರದ್ದು ಜೋಡಣೆ ಮಾಡ್ತೀವಿ. ಅದ್ರ ಜೊತೆಗೆ ಶೇಪ್ಸ್, ಹೌದಾ, ಆಕಾರಗಳನ್ನು ಸಹಿತ ಅದಕ್ಕೆ ಜೋಡಿಸ್ತೀವಿ. ಸೊ ಗಣಿತ ಏನಾಗ್ತದೆ? ಸಂಖ್ಯೆ ಮತ್ತು ಲೆಟರ್ಸ್ ಆಗ್ಲಿ, ಆಮೇಲೆ ಶೇಪ್ಸ್ ಆಗ್ಲಿ, ಮೂರರದು ಇದೆ. ನಂಬರ್ಸ್, ಲೆಟರ್, ಶೇಪ್ಸ್ ಮೂರರದು ಮಿಶ್ರಣ ಇದೆ. ಅದಕ್ಕೆ ನಾವು ಅರ್ಥಮೆಟಿಕ್, ಅಲ್ಜಿಬ್ರಾ, ಜಾಮೆಟ್ರಿ ಅಂತಾನೂ ಕೂಡ ಹೇಳ್ತೀವಿ. ಹೌದಲ್ಲ? ಸೊ ಸಂಖ್ಯೆಗಳಲ್ಲಿ ವಿನ್ಯಾಸಗಳು ಅಂದ್ರೆ ಏನು? ಹೌದಾ? ಈಗ ನಾವೊಂದು ಉದಾಹರಣೆ ಬರಿತೀನಿ ನೋಡ್ರಿ ಇಲ್ಲಿ. ಇದು ಏನಿದು? ಝೀರೋ ಇಂದ ಸ್ಟಾರ್ಟ್ ಆಗಿ ಡಾಟ್ 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 ಇಟಿ ಅಂದ್ರೆ ಇನ್ಫೈನೈಟ್ ಅಂತ ಅರ್ಥ. ಇನ್ಫೈನೈಟ್ ಇದೆ ಅಂತ ಅರ್ಥ. ಇದೇನ್ ಮಕ್ಳು? ಇದು ಎದಕ್ ಬಳಸ್ತೀವಿ ನಾವು? ಇದು ಎದಕ್ ಹೇಳ್ತೀವಿ ಹೇಳ್ರಿ ನಾವು? ಏನ್ ಮಾಡ್ತೀವಿ ಇದರಿಂದ? ಈ ಒಂದು ಏನ್ ಸಂಖ್ಯೆಗಳನ್ನ ಬರ್ದಿದೀವಲ್ಲ, ಇದನ್ನ ನಾವು ಕೌಂಟ್ ಮಾಡ್ಲಿಕ್ಕೆ ಬಳಸ್ತೀವಿ. ಹೌದಾ? ನಾವು ಕೌಂಟ್ ಮಾಡ್ಲಿಕ್ಕೆ ಆಗಿರ್ಬೋದು, ಅಥವಾ ಸ್ಟಾರ್ಟಿಂಗ್ ನಾವು ಮ್ಯಾಥಮೆಟಿಕ್ಸ್ ಓದಬೇಕಾದ್ರೆ, ಗಣಿತ ಓದಬೇಕಾದ್ರೆ, ನಾವು ನಂಬರ್ಸ್ ಅನ್ನ ಕಲಿಯೋ ಟೈಮ್ ಅಲ್ಲಿ ಸಂಖ್ಯೆಗಳನ್ನ ಓದಬೇಕಾದ್ರೆ ಇವು ಮೊದಲ ಸಂಖ್ಯೆಗಳು ನಾವು ಓದುದು. ಹೌದಾ? ಸೊ ಇದಕ್ ನಾವೇನ್ ಹೇಳ್ತೇವೆ? ಮೂಲಭೂತ, ಅತ್ಯಂತ ಮೂಲಭೂತ ವಿನ್ಯಾಸ ಇದು ಒಂದು. ಅತ್ಯಂತ ಮೂಲಭೂತ ವಿನ್ಯಾಸ. ಅದು ಯಾವುದು ಮಕ್ಳೇ? ಪೂರ್ಣ ಸಂಖ್ಯೆಗಳ ವಿನ್ಯಾಸ ಅಂತ ಹೇಳ್ತೀವಿ. ಹೌದಾ? ಪೂರ್ಣ ಸಂಖ್ಯೆಗಳ ವಿನ್ಯಾಸ. ಸೊ ಮೂಲಭೂತ, ಅತ್ಯಂತ ಮೂಲಭೂತ ವಿನ್ಯಾಸ ಯಾವುದು ಗಣಿತದಲ್ಲಿ? ಪೂರ್ಣ ಸಂಖ್ಯೆಗಳ ವಿನ್ಯಾಸ. ಹೌದಾ? ಇದಿಲ್ಲ ಅಂದ್ರೆ ನಮ್ದು ಮುಂದ್ ಗಾಡಿನ ಓಡುದಿಲ್ಲ. ಹೌದಿಲ್ಲ? ಪೂರ್ಣ ಸಂಖ್ಯೆ ಇಲ್ಲ ಅಂದ್ರೆ ನಾವ್ ಏನು ಮಾಡ್ಲಿಕ್ಕೆ ಬರುದಿಲ್ಲ. ಪೂರ್ಣ ಸಂಖ್ಯೆ ಇದ್ರೆ ನಾವು ಗಣಿತ ಮಾಡ್ಬೋದು. ಹೌದಲ್ಲ? ಸೊ ಪೂರ್ಣ ಸಂಖ್ಯೆಗಳು ಏನು? ಅತ್ಯಂತ ಮೂಲಭೂತ ವಿನ್ಯಾಸ ಗಣಿತದಲ್ಲಿ. ಅದರ ಜೊತೆಗೆ ಈ ಪೂರ್ಣ ಸಂಖ್ಯೆಗಳಲ್ಲಿ ವಿನ್ಯಾಸಗಳನ್ನು ಅಧ್ಯಯನ ಮಾಡುವ ಗಣಿತದ ಶಾಖೆಯನ್ನು ನಾವು ಏನಂತ ಕರಿತೇವೆ ಮಕ್ಕಳೇ? ಸಂಖ್ಯಾ ಸಿದ್ಧಾಂತ ಎಂದು ಕರಿತೇವೆ. ಹೌದಾ? ಪೂರ್ಣ ಸಂಖ್ಯೆಗಳ ಬಗ್ಗೆ ಅಧ್ಯಯನ ಮಾಡುವಂತಹ ಒಂದು ಗಣಿತದ ಶಾಖೆಯನ್ನು ನಾವು ಏನಂತ ಕರಿತೇವೆ ಮಕ್ಕಳೇ? ಅದನ್ನು ನಾವು ಸಂಖ್ಯಾ ಸಿದ್ಧಾಂತ ಅಂತ ಕರಿತೇವೆ.
ಸಂಖ್ಯಾ ಸಿದ್ಧಾಂತ ಒಂದ್ ಏನಿದೆ ಅಲ್ಲ, ಈ ಸಿದ್ಧಾಂತವು ಎದ್ರ ಬಗ್ಗೆ ವಿಚಾರಣೆ ಮಾಡ್ತದ, ಎದ್ರ ಬಗ್ಗೆ ಏನಂತಾರೆ ಕುತೂಹಲ ಮೂಡಿಸ್ತದ ಅಂದ್ರೆ ಪೂರ್ಣ ಸಂಖ್ಯೆಗಳ ಬಗ್ಗೆ ಅಧ್ಯಯನ ಮಾಡಿ ಅದ್ರ ಬಗ್ಗೆ ಹೇಳಿಕೊಡುವಂತದ್ದು ಯಾವುದು? ಸಂಖ್ಯಾ ಸಿದ್ಧಾಂತ. ಹೌದಾ? ಗಣಿತದ ಇದು ಒಂದು ಶಾಖೆಯು ಕೂಡ ಆಗಿದೆ. ಹೌದಾ? ಸೊ ಸಂಖ್ಯಾ ಶ್ರೇಣಿಗಳು ಏನಿದೆ ಅಲ್ಲ, ಬಹಳ ಒಂದು ಅತ್ಯಂತ ಮೂಲಭೂತವಾಗಿ ಇರುವಂತಹ ಒಂದು ವಿನ್ಯಾಸ. ಇದಕ್ಕೆ ಗಣಿತ ತಜ್ಞರು ಅತ್ಯಂತವಾಗಿ ಇದನ್ನ ಬಹಳ ಒಂದು ಆಕರ್ಷಕವಾದ ವಿನ್ಯಾಸಗಳನ್ನು ಈ ಒಂದು ಪ್ಯಾಟರ್ನ್ ಅಲ್ಲಿ, ಈ ಒಂದು ವಿನ್ಯಾಸದಲ್ಲಿ ಕಂಡು ಹಿಡಿದಾರೆ. ಹೌದಾ? ಸೊ ಇದೇನಿದೆ ಅಲ್ಲ, ಸಂಖ್ಯೆಗಳಲ್ಲಿ ಇರುವಂತ ವಿನ್ಯಾಸಗಳು. ಸಂಖ್ಯೆಗಳಲ್ಲಿ ವಿನ್ಯಾಸಗಳು ಅಂತ ನಾವು ಓದುವಾಗ ಮೊದಲನೇದಾಗಿ ಮೂಲಭೂತ ವಿನ್ಯಾಸ ಯಾವ್ದು ಬರ್ತದೆ ಮಕ್ಕಳೇ? ಪೂರ್ಣ ಸಂಖ್ಯೆ ಬರ್ತದೆ. ಯಾವ್ದು ಬರ್ತೈತಿ? ಪೂರ್ಣ ಸಂಖ್ಯೆ ಬರ್ತದೆ. ಹೌದಾ? ಪೂರ್ಣ ಸಂಖ್ಯೆ ಬಗ್ಗೆ ಅಧ್ಯಯನ ಮಾಡುವಂತ ಒಂದು ಗಣಿತದ ಶಾಖೆಗೆ ನಾವ್ ಏನಂತ ಕರಿತೀವಿ? ಸಂಖ್ಯಾ ಸಿದ್ಧಾಂತ ಅಂತ ಕರಿತೀವಿ. ಸಂಖ್ಯಾ ಸಿದ್ಧಾಂತ. ಹೌದಾ? ಮತ್ತು ಇದು ಸಂಖ್ಯಾ ಶ್ರೇಣಿಗಳೇನಿದಾವಲ್ಲ, ಅದು ಒಂದು ಅತ್ಯಂತ ಮೂಲಭೂತ ವಿನ್ಯಾಸಗಳಾಗಿ ಅದ್ರ ಮೇಲೆ ಬಹಳಷ್ಟು ಒಂದು ವಿಚಾರ ವಿಮರ್ಶೆ ಏನ್ ಮಾಡಿದ್ದಾರೆ ಗಣಿತ ತಜ್ಞರು ನಡೆಸ್ಕೊಂಡು ಬಂದಿದ್ದಾರೆ. ಹೌದು. ಈಗ ಒಂದು ಇನ್ನೊಂದು ಉದಾಹರಣೆ ಬರೀತೀನಂತ ಇಲ್ಲಿ ನೋಡ್ರಿ. ಈಗ ಇದೇನಿದು ಎಲ್ಲಾ ಕಡೆ ಒನ್ 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 ಅಂತ ಇದೆ. ಹೌದಲ್ಲ? ಇದಕ್ ನಾವೇನಂತ ಕರಿತೀವಿ? ಎಲ್ಲಾ ಒನ್ಗಳು ಅಂತ, ಒಂದುಗಳು ಅಥವಾ ಒನ್ಗಳು ಅಂತ ಹೇಳ್ತೀವಿ. ಹೌದಲ್ಲ? ಅಂದ್ರೆ ಎಲ್ಲದಕ್ಕೂ ಒಂದೇ ಪ್ಯಾಟರ್ನ್ ಇದೆ. ಒನ್ 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 ಹಲವಾರು ಸತಿ ರಿಪೀಟ್ ಆಗಿದೆ. ಮುಂದೆ 1 2 3 4 5 6 ಇದಕ್ಕೆ ಏನಂತೇವೆ ನಾವು? ಏಣಿಕೆ ಸಂಖ್ಯೆಗಳು ಅಂತ ಹೇಳ್ತೇವೆ. ಹೌದಾ? ಏಣಿಕೆ ಸಂಖ್ಯೆಗಳು ಅಂದ್ರೆ ಸಂಖ್ಯೆಗಳ ವ್ಯಾಲ್ಯೂ ಏನಾಗತ್ತಾವ? ಅದ್ರದ್ದು ವ್ಯಾಲ್ಯೂ ಏರ್ಕೊಂತನ ಹೊಂಟಾವ. ಹೌದಾ? ಅದ್ರದ್ದು ವ್ಯಾಲ್ಯೂ ಏರ್ಕೊಂತನ ಹೊಂಟಾವ. ಅದಕ್ಕೆ ನಾವು ಸಂಖ್ಯೆ ಇದಕ್ಕೆ ಯಾವ ತರ ಅಂತ ಹೇಳ್ತೀವಿ? ಏಣಿಕೆ ಸಂಖ್ಯೆ ಅಂತ ಹೇಳ್ತೀವಿ. ಹೌದಲ್ಲ? ಈಗ ನೆಕ್ಸ್ಟ್ ಮತ್ತೊಂದು ಬರಿತೀವಿ ನೋಡ್ರಿ ನಾ ವಿನ್ಯಾಸ. ಹೌದಾ? ಇದು ಅಗಳು ಕೂಡ ಬರ್ದಿದ್ದೇನೆ. ಇದಕ್ಕೆ ಏನಂತ ಕರೀತಾರೆ? ಸಮ ಸಂಖ್ಯೆ ಅಂತ ಹೇಳ್ತೀವಿ ನಾವು, ಅಥವಾ ಇವನ್ ನಂಬರ್ಸ್ ಅಂತ ಹೇಳ್ತೀವಿ. ಹೌದಾ? ಸಮ ಸಂಖ್ಯೆ ಅಂದ್ರೆ ಏನು? ಎಲ್ಲ ಇಲ್ಲಿ ಏನ್ ಮಾಡಿದೀವಿ ನಾವು? ಒಂದೊಂದ್ ಡಿಜಿಟ್ ಅನ್ನ ಬಿಟ್ಟು ಸಮ ಸಂಖ್ಯೆ ಇರುವುದನ್ನ ಅಷ್ಟೇ ನಾವಿಲ್ಲಿ ಬರ್ದಿದ್ದೇವೆ. ಹೌದಲ್ಲ? ಈಗ ಅದೇ ರೀತಿ ಮತ್ತೊಂದು ಏನ್ ಮಾಡ್ತೀನಿ ಅಂದ್ರೆ ಈ ರೀತಿ ಬರಿತೀನಿ. ಇದ್ರಲ್ಲಿ ಏನಾಗಿದೆ? ಇವು ಯಾವ ಸಂಖ್ಯೆ? ಇದು ಬೆಸ ಸಂಖ್ಯೆ. ಹೌದಾ? ಬೆಸ ಸಂಖ್ಯೆಗಳು ಅಂತ ಕರಿತೇವೆ. ಇದ್ರಲ್ಲಿ ಏನ್ ಈಗ ನೀವು ಗಮನ ಕೊಟ್ರೆ ಇಲ್ಲಿ ಯಾವುದೇ ತರದ ಗ್ಯಾಪ್ ಇದೆ? ಒಂದಾದ್ಮೇಲೆ ಆಟೋಮೆಟಿಕ್ ಎರಡು ಬಂದಿದೆ, ಎರಡಾದ್ಮೇಲೆ ಆಟೋಮೆಟಿಕ್ ಮೂರ್ ಬಂದಿದೆ. ಸೊ ಇದು ಕಂಟಿನ್ಯೂಸ್ ಇದೆ, ಇದರಲ್ಲಿ ಯಾವುದೇ ತರದ ಗ್ಯಾಪ್ ಇಲ್ಲ. ಅದೇ ನೀವು ಇದು ನೋಡ್ರಿ 2 4 6 8 10 12 ಇದ್ರಲ್ಲಿ ಗ್ಯಾಪ್ ಇದೆಯಾ? ಇದೆ. ಏನ್ ಗ್ಯಾಪ್ ಇದೆ? 2 ಆದ್ಮೇಲೆ 3 ಗ್ಯಾಪ್ ಐತಿ, 3 ತಗೊಂಡಿಲ್ಲ ನಾವು, ಡೈರೆಕ್ಟ್ 4 ಐತಿ. 4 ಆದ್ಮೇಲೆ 5 ಬಿಟ್ಟೇವಿ, 6 ತಗೊಂಡೆ. 6 ಆದ್ಮೇಲೆ ಡೈರೆಕ್ಟ್ಲಿ 8 ತಗೊಂಡೇವಿ, 7 ಬಿಟ್ಟಿವಿ. 8 ಆದ್ಮೇಲೆ 9 ಬಿಟ್ಟು 10 ತಗೊಂಡಿವಿ. ಅದೇ ರೀತಿ 10 ಆದ್ಮೇಲೆ 11 ಬಿಟ್ಟು 12 ತಗೊಂಡಿವಿ. ಅಂದ್ರೆ ಇಲ್ಲಿ ಒಂದೊಂದ್ ಸಂಖ್ಯೆ ಎಲ್ಲಾದ್ರೊಳಗೂ ಬಿಟ್ಟಿವಿ. ಹೌದಾ? ಒಂದ್ ಸಂಖ್ಯೆ ಎಲ್ಲಾದ್ರೊಳಗೂ ಬಿಟ್ಟಿವಿ. ಇದೇನು? ಇದರಲ್ಲಿ ಇರುವಂತ ಒಂದು ಪ್ಯಾಟರ್ನ್, ಇದರಲ್ಲಿ ಇರುವಂತ ಒಂದು ವಿನ್ಯಾಸ. ಹೌದಾ? ಈ ಒಂದು ಸಂಬಂಧ ಏನಿದೆ, ಮತ್ತೊಂದು ಒಂದು 2 ಮತ್ತು 4 ಮತ್ತು 6 ಇವೆಲ್ಲ ಸಂಖ್ಯೆಗಳಿಗೆ ನಡುವಿರುವಂತಹ ಸಂಬಂಧ ಏನು? ಪ್ರತಿಯೊಂದು ಸಂಖ್ಯೆ ಕೂಡ ನಡುವೆ ಒಂದ್ ಅನ್ನೋ ಒಂದು ಡಿಫರೆನ್ಸ್ ಇದೆ. ಹೌದಾ? ಒಂದು ನಂಬರ್ ಅನ್ನು ಬಿಟ್ಟು ನೆಕ್ಸ್ಟ್ ನಂಬರ್ ತಗೊಂಡಿದ್ದೇವೆ. ಅದು ಒಂದ್ ಇರುವಂತಹ ಒಂದು ವಿನ್ಯಾಸ. ಅದೇ ರೀತಿ ಈ ಪ್ಯಾಟರ್ನ್ ಬರಿ. ಇಲ್ಲಿ ಕೂಡ ನಾವ್ ಏನ್ ಮಾಡೇವಿ? ಎಲ್ಲಾ ಸಮ ಸಂಖ್ಯೆ ಬಿಟ್ವಿ. ಹೌದಾ? ಬರೀ ಬೆಸ ಸಂಖ್ಯೆ ತಗೊಂಡಿವಿ. 1 ಆದ್ಮೇಲೆ 2 ಬಿಟ್ಟಿವಿ, 3 ಆದ್ಮೇಲೆ 4 ಬಿಟ್ಟಿವಿ, 5 ತಗೊಂಡಿವಿ. ಇದೇ ರೀತಿ ನಾನು ಇಲ್ಲಿ ಇನ್ಫೈನೈಟ್ ಅಂತ ಬರ್ತೀನಿ, ಡಾಟ್ ಡಾಟ್ ಅಂತ ಹಾಕಿದೀನಿ. ಬಟ್ ನಾ ಇಲ್ಲಿ ಬರ್ದಿರೋದು 11 ತನ. ಹೌದಾ? ಇಲ್ಲೂ ಕೂಡ ಏನಾಗಿದೆ? ಎಲ್ಲ ಸಂಖ್ಯೆಗಳಲ್ಲಿ ಇರುವಂತ ಸಂಬಂಧ ಏನು? ಒಂದ್ ನಂಬರ್ ಬಿಟ್ಟಿದೀವಿ ನಾವು. ಹೌದಾ? ಸಮ ಸಂಖ್ಯೆ ಬಿಟ್ಟು ಬರೀ ಬೆಸ ಸಂಖ್ಯೆನ ನಾವ್ ಏನ್ ಮಾಡಿದೀವಿ? ಇಲ್ಲಿ ಕನ್ಸಿಡರ್ ಮಾಡಿದ್ವಿ. ಇದು ಮತ್ತೊಂದು ಇರುವಂತಹ ಒಂದು ವಿನ್ಯಾಸ. ಹಾಗಾಗಿ ಸಂಖ್ಯೆಗಳಲ್ಲಿ ನೀವು ಹಲವಾರು ವಿನ್ಯಾಸಗಳನ್ನು ಬರಬಹುದು, ಹಲವಾರು ನೀವು ಏನ್ ಮಾಡ್ಬೋದು? ಒಂದು ಪ್ಯಾಟರ್ನ್ಸ್ ನ ಬರ್ಕೊಂತ ಹೋಗ್ಬೋದು. ಅದಕ್ಕೆ ಏನು ಒಂದು ರಿಸ್ಟ್ರಿಕ್ಷನ್ ಇಲ್ಲ. ಈಗ ಮತ್ತೊಂದು ಬರಿತೀನಿ ನೋಡ್ರಿ ಇಲ್ಲಿ. ಎಸ್. ಇಲ್ಲಿ ನೋಡಿ, ಇಲ್ಲಿ ಯಾವ ತರದ್ದು? ಇದಕ್ಕೆ ಯಾವ್ದೇ ನಾವು ಸಂಖ್ಯೆ ಅನ್ನಲ್ಲ, ನಾನು ಬರ್ದಿರೋದು ಈಗ. ಇಲ್ಲಿ ಏನ್ ಅಬ್ಸರ್ವ್ ಮಾಡ್ತೀರಿ? ಇಲ್ಲಿ ಏನ್ ಒಂದ್ ಸಂಬಂಧಗಳದಾವ? ಇಲ್ಲಿ ಯಾವ ತರ ಸಂಖ್ಯೆಗಳಲ್ಲಿ ಸಂಬಂಧ ಅದಾವ? ಸ್ವಲ್ಪ ನೋಡ್ರಿ, ಸ್ವಲ್ಪ ವಿಚಾರ ಮಾಡ್ರಿ. 2 5 8 11
14 ಅಂತ ಬರ್ದಿದ್ದೀನಿ ನಾನು. ಹೌದಾ, ಯಾವ ತರ ಇದೆ ನೋಡ್ರಿ ಇಲ್ಲಿ. ಈಗ ನೀವು ಇಲ್ಲಿ ನೋಡ್ಕೊಂಡ್ ಕೂತ್ರೆ 2 ಆದ್ಮೇಲೆ 3 ಮತ್ತು 4 ಬಿಟ್ಟಿದೀನಿ. ಹೌದಾ, 3 ಮತ್ತು 4 ಬಿಟ್ಟಿದೀನಿ, 2 ನಂಬರ್ ಬಿಟ್ಟೆ. 5 ಆದ್ಮೇಲೆ ಮತ್ತೆ 6 7 ಬಿಟ್ಟಿದೀನಿ, 8 ತಗೊಂಡಿನಿ, ಮತ್ತೆ 2 ನಂಬರ್ ಬಿಟ್ಟೆ. 8 ಆದ್ಮೇಲೆ 9 10 ಬಿಟ್ಟು 11 ತಗೊಂಡಿದೀನಿ, ಅಂದ್ರೆ ಮತ್ತೆ 2 ನಂಬರ್ ಹೋಯ್ತು. 11 ಆದ್ಮೇಲೆ 12 13 ಬಿಟ್ಟು ಡೈರೆಕ್ಟ್ 14 ತಗೊಂಡಿದ್ದೀನಿ. ಅಂದ್ರೆ ಇಲ್ಲಿ ಗ್ಯಾಪ್ ಎಷ್ಟೆಷ್ಟಿದೆ, ಪ್ರತಿಯೊಂದರ ಸಂಖ್ಯೆಗಳ ನಡುವೆ 2 ನಂಬರ್ ಅನ್ನ ಬಿಟ್ಟಿದ್ದೀನಿ. ಹೌದಾ, ಸೊ ಇದಕ್ಕೆ ಏನಾಗ್ತದೆ, ಇಲ್ಲೂ ಒಂದ್ ತರದ ವಿನ್ಯಾಸಗಳ ನಾವು ಬರ್ತಿದ್ವಿ. ನೀವು ಸ್ವಂತಾಗಿ ಹಿಂಗ ವ್ಯತ್ಯಾಸದಲ್ಲಿ ಒಂದು ಡಿಫ್ರೆನ್ಸ್ ಇಟ್ಕೊಂಡು ನಾವೇನ್ ಮಾಡಿದೀವಿ, ಮುಂದಿನ ಡಿಜಿಟ್ಸ್ ಬರ್ಕೊಂಡ ಹೋಗಿದ್ದೀವಿ. ಹೌದಾ, ಇದು ಒಂದ್ ಥರದ್ದು ಪ್ಯಾಟರ್ನ್, ಇದು ಒಂದ್ ಥರದ್ದು ಏನಾಗಿದೆ, ಸಂಖ್ಯೆಗಳಲ್ಲಿ ವಿನ್ಯಾಸವಾಗಿದೆ. ಹೌದಲ್ಲ. ಎಸ್. ಸೊ ಸಂಖ್ಯೆಗಳಲ್ಲಿ ವಿನ್ಯಾಸ ಅಂದ್ರೆ ಏನ್ ಮಕ್ಳೇ, ಸಂಖ್ಯೆಗಳಲ್ಲಿ ವಿನ್ಯಾಸ ಅಂದ್ರೆ ಅದ್ರಲ್ಲಿ ಇರುವಂತಹ ಒಂದು ಸಂಬಂಧ ನಾವು ನೋಡ್ತೀವಿ. ಅದ್ರ ಜೊತೆಗೆ ಸಂಖ್ಯೆಗಳಲ್ಲಿ ಹಲವಾರು ವಿನ್ಯಾಸಗಳು ಬರ್ತಾವ, ಹಲವಾರು ಬರ್ತಾವ. ಸಮ ಸಂಖ್ಯೆ ಆಗಿರ್ಬೋದು ಅಥವಾ ಬೆಸ ಸಂಖ್ಯೆ ಆಗಿರ್ಬಹುದು. ಹೌದಲ್ಲ. ಸೊ ಹಲವಾರು ಬರ್ತಾವ. ಆಮೇಲೆ ಮೂಲವಾಗಿ ಕಲಿದ್ ಯಾವ ವಿನ್ಯಾಸ ಮಕ್ಳೇ, ಪೂರ್ಣ ಸಂಖ್ಯೆಗಳ ವಿನ್ಯಾಸ. ಹೌದಾ, ಪೂರ್ಣ ಸಂಖ್ಯೆಗಳ ವಿನ್ಯಾಸ ಏನಿದೆ, ಮೂಲಭೂತ ವಿನ್ಯಾಸಗಳಾಗಿ ಅದ್ರ ಮೇಲೆ ಅಧ್ಯಯನ ಮಾಡುವಂತ ಒಂದು ಗಣಿತದ ಶಾಖೆಗೆ ನಾವ್ ಏನಂತ ಹೇಳ್ತೀವಿ, ಅದಕ್ಕೆ ನಾವು ಸಂಖ್ಯಾ ಸಿದ್ಧಾಂತ ಅಂತ ಹೇಳ್ತೀವಿ. ಹೌದಾ, ಸಂಖ್ಯಾ ಸಿದ್ಧಾಂತ ಅಂತ ಹೇಳ್ತೀವಿ. ಅದರ ಜೊತೆಗೆ ನಿಮ್ಗೆ ಸಂಖ್ಯೆಗಳಲ್ಲಿ ಬರುವಂತ ಒಂದು ಹಲವಾರು ವಿನ್ಯಾಸಗಳನ್ನ ನಾನು ನಿಮ್ಗೆ ಇಲ್ಲಿ ಉದಾಹರಣೆಯಾಗಿ ತೋರಿಸ್ಕೊಟ್ಟೆ. ಈಗ ಏನ್ ಮಾಡೋಣ, ಈಗ ಮುಂದಿನ ಟಾಪಿಕ್ ಬಗ್ಗೆ ಮಾತಾಡೋಣ. ಎಸ್. ಮುಂದಿನ ಟಾಪಿಕ್ ಸಂಖ್ಯಾ ಶ್ರೇಣಿಗಳನ್ನು ದೃಶ್ಯಕರಿಸುವುದು. ಸಂಖ್ಯಾ ಶ್ರೇಣಿಗಳನ್ನು ಕಲಿಸುವುದು. ಹೌದಾ. ಈಗ ಈಗ ನಾವೊಂದು ನಂಬರ್ ಅನ್ನ ಬರಿತೀನಿ ಅಂತ ತಿಳ್ಕೊರಿ, 45 ಅಂತ ಬರ್ದೆ. ಈ ನಂಬರ್ ಅನ್ನ ನಾ ಈಗ ಏನ್ ಮಾಡ್ಬೇಕು, ಇದನ್ನು ನಾನು ಪಿಕ್ಚರ್ಸ್ ಮೂಲಕ ಅಥವಾ ಆಬ್ಜೆಕ್ಟ್ಸ್ ಮೂಲಕ ಅಂದ್ರೆ ಆಕಾರಗಳ ಮೂಲಕ ಅದನ್ನ ಏನ್ ಮಾಡ್ಬೇಕು, ದೃಶ್ಯ ತೋರಿಸ್ಬೇಕಂತ. ಹೇಗ್ ತೋರ್ಸುದು, ಈಗ ನಾನು ಏನ್ ಮಾಡ್ತೀನಿ, ನಾನು ಮೊದಲನೇದಾಗಿ ಇದ್ರದ್ದು ಪ್ಲೇಸ್ ವ್ಯಾಲ್ಯೂ ಕಂಡು ಹಿಡಿತೀನಿ. ಪ್ಲೇಸ್ ವ್ಯಾಲ್ಯೂ ಎಷ್ಟಿದೆ, ಈ ಯಾವ ಪೊಸಿಷನ್ ಅಲ್ಲಿ ಇದೆ, ಇದು ಒನ್ಸ್ ಪೊಸಿಷನ್ ಅಲ್ಲಿ ಇದೆ. ಹೌದಾ, 4 ಯಾವ ಪೊಸಿಷನ್ ಅಲ್ಲಿ ಇದೆ, 10ರಲ್ಲಿದೆ, ಅಂದ್ರೆ 10th ಪೊಸಿಷನ್ ಅಲ್ಲಿ ಇದೆ. ಇದು ನನಗ್ ಗೊತ್ತಾಗ್ತದೆ. ಈಗ ಅದಕ್ಕೆ ನಾ ಏನ್ ಮಾಡ್ತೀನಿ, ಈ 5ನ್ನ ಯಾವ ತರ ಬರಿತೀನಿ ಅಂದ್ರ, ಇದು ಒನ್ಸ್ ಪೊಸಿಷನ್ ಆಯ್ತು, ಇದು 10th ಪೊಸಿಷನ್ ಆಯ್ತು. ಹೌದಾ, 10ರದ್ದು ಆಯ್ತು. ಈ ಒಂದ್ಸಲಿ ಎಷ್ಟಿದೆ, 5 ಇದೆ. 1 2 3 4 5 ನಾ ಮಾಡ್ದೆ. ಹೌದಾ, 5 ಬಾಲ್ ಅನ್ನ ತೆಗದೆ. ಈಗ 10ರಿಂದ ಏನ್ ತೋರಿಸ್ಬೇಕು, 4ಅನ್ನ ತೋರಿಸ್ಬೇಕು. ಈಗ ನಾ ಬರೀ ಇಷ್ಟು ಮಾಡಿದ್ರೆ ಮುಗಿತೈತಾ, ಹೀಗ್ ಮಾಡ್ಬೋದಾ ನಾನು, ಹಿಂಗ್ ಮಾಡ್ಬೋದಾ. ಹೌದಾ, ಅಥವಾ ಈ ತರಾನು ಅದನ್ನ ನೀವ್ ಹೆಂಗ್ ತೋರಿಸ್ಬೋದು ಅಂದ್ರೆ, 1 2 3 4 5 6 7 8 9 10 ಆಯ್ತು. ಹೌದಾ, ಇದು ಒಂದಾಯ್ತು. ಎರಡನೇದಿದು. ಎಸ್, ಇಲ್ಲಿ ಏನಾಗಿದೆ ನೋಡಿ, ಎಷ್ಟಿದೆ, 1 2 3 4 ಹತ್ತತ್ತು ಏನ್ ಮಾಡಿದೀನಿ ನಾವು, ಇದ್ರಲ್ಲಿ 10 ಬಾಲದ್ದು ಒಂದು ದೊಡ್ಡ ಏನ್ ಮಾಡಿದೀನಿ, ಒಂದು ಲೈನ್ ಅಂತರ ಡ್ರಾ ಮಾಡಿದೀನಿ. ಹೌದಾ, ಇದು 10 ಬಾಲ್ಸ್ ಆಗಿರೋದು ಅಂದ್ರೆ ಇದು ಎಷ್ಟಾಯ್ತು, 10 ಆಯ್ತು. ಇದು ಎಷ್ಟಾಯ್ತು, ಇದು ಕೂಡ 10, ಅಂದ್ರೆ 10 + 10 ಎಷ್ಟಾಯ್ತು, 20 ಆಯ್ತು. ಮತ್ತೆ 10 ಕೂಡಿಸ್ರಿ ಎಷ್ಟಾಯ್ತು, 30. ಇದು ಎಷ್ಟಾಯ್ತು, 40. ಅಂದ್ರೆ 45 ಏನಾಯ್ತು, ಇದು 5 ಆಯ್ತು, ಇದು 40 ಆಯ್ತು. ಇದು ಕೂಡಿಸಿದ್ರೆ ನಮ್ಗೆ ಎಷ್ಟು ಬರುತ್ತೆ, 45 ಅಂತ ಬರುತ್ತೆ. ಹೌದಾ, ಸೊ ಈ ರೀತಿ ನಾವ್ ಏನ್ ಮಾಡಬಹುದು, ದೃಶ್ಯ ಅದನ್ನ ದೃಶ್ಯಲ್ಲಿ ಕೂಡ ಬರೆದು ತೋರಿಸಬಹುದು. ಇದೇನಿದೆ, ನಾ ಇದ್ರಲ್ಲಿ ಬರೀ ಒಂದೇ ನಂಬರ್ ಅನ್ನ ತಗೊಂಡು ಮಾಡಿದೀನಿ. ಹೌದಾ, ಇದೇ ರೀತಿ ನೀವು ಶ್ರೇಣಿಗಳಲ್ಲಿ ಕೂಡ ಅದನ್ನ ಬರೆದು ತೋರಿಸಬಹುದು. ಯಾವ ರೀತಿ, ಈಗ ನೋಡ್ರಿ ನಿಮಗ್ ತೋರಿಸ್ತೀನಿ ನಾನು. ಹೌದಾ, ಈಗ ಒಂದು
ಇದು ತಗೊಂಡೆ ನಾನು ಒಂದು ಪ್ಯಾಟರ್ನ್ ತಗೊಂಡಿದ್ದೀನಿ, ವಿನ್ಯಾಸ ತಗೊಂಡಿದ್ದೀನಿ ಅಥವಾ ಶ್ರೇಣಿ ತಗೊಂಡಿದ್ದೀನಿ. ಏನಿದೆ ಇದು ಕಂಟಿನ್ಯೂಸ್ ನಂಬರ್ಸ್ ಇದಾವ, ಹೌದಾ? ಕಂಟಿನ್ಯೂಸ್ ನಂಬರ್ಸ್ ಅದಾವ. ಇದಕ್ಕೆ ನಾವ್ ಏನಂತ ಹೇಳ್ತೀವಿ? ಎಣಿಕೆ ಸಂಖ್ಯೆಗಳು ಹೇಳ್ತೀವಿ. ಇದನ್ನ ನೀವು ಯಾವ ರೀತಿ ತೋರಿಸ್ಬೇಕು? ನೀವು ಇದನ್ನ ದೃಶ್ಯ ಮಾಡಿ ತೋರಿಸ್ಬೇಕು. ಯಾವ ರೀತಿ ತೋರಿಸ್ತೀರಿ? ಈಗ ನೋಡ್ರಿ, ಒಂದು ಅಂತ ಇದೆ, ಸೊ ಒಂದೇ ಡ್ರಾ ಮಾಡ್ತೀವಿ. ಇಲ್ಲಿ ಎಷ್ಟಿದೆ? ಎರಡು ಅಂತ ಇದೆ, ಎರಡು ಮಾಡ್ತೀವಿ. ನಂತರ ಮೂರು, ಹೌದಾ? ನಂತರ ಬಂತು ನಾಲ್ಕು, ನಂತರ ಐದು. ಸೊ ಈ ರೀತಿ ಏನ್ ಮಾಡ್ಬೋದು? ನೀವು ಸಂಖ್ಯಾ ಶ್ರೇಣಿಗಳನ್ನು ದೃಶ್ಯ ಮೂಲಕ ಕೂಡ ನೀವು ತೋರಿಸ್ಬಹುದು, ಹೌದಾ? ಇದೇ ರೀತಿ ಒಂದು ಇದ್ರ ಮೇಲೆ ಒಂದು ಸಿಮ್ಯುಲೇಷನ್ ನೋಡೋಣ ಅಂತ ಈಗ ನೋಡ್ತೀನಿ, ತೋರಿಸ್ತೀನಿ ನಿಮಗ. ಇಲ್ಲಿ ಏನಿದೆ? 3 ಡಿಜಿಟ್ ನಂಬರ್ಸ್ ನಾನು ಇಲ್ಲಿ ತಗೊಂಡಿದ್ದೀನಿ, ಹೌದಾ? 3 ಡಿಜಿಟ್ ನಂಬರ್ಸ್ ತಗೊಂಡಿದ್ದೀನಿ. 100 ಪ್ಲೇಸ್ ವ್ಯಾಲ್ಯೂ ತನಾನು ಇದ್ರಲ್ಲಿ, 100 ಪ್ಲೇಸ್ ವ್ಯಾಲ್ಯೂ ತನಾನು ಇದ್ರಲ್ಲಿ, ಹೌದಾ? ಈಗ ನೋಡ್ರಿ, ಈ ನಂಬರ್ ಯಾವ್ದಿದೆ? ಇಲ್ಲಿ 319, 319 ಹೌದಾ? ಈ 319 9 ಯಾವ ಪ್ಲೇಸ್ ಅಲ್ಲಿ ಇದೆ ಮಕ್ಕಳೇ? ಒನ್ಸ್ ಅಲ್ಲಿ ಇದೆ. ಆಮೇಲೆ ಒನ್ ಏನಿದೆ? ಟೆನ್ಸ್ ಪೊಸಿಷನ್ ಅಲ್ಲಿ ಇದೆ. ನಂತರ ಮೂರ್ ಏನಿದೆ? ಹಂಡ್ರೆಡ್ಸ್ ಪೊಸಿಷನ್ ಅಲ್ಲಿ ಇದೆ. ಸೊ ಹೆಂಗ್ ನಾವು ತೋರಿಸ್ಬೋದು? ಇಲ್ಲಿ ನೋಡ್ರಿ, 9 ಒನ್ಸ್ ಪೊಸಿಷನ್ ಅಲ್ಲಿ ಇಟ್ಕೊಂಡು ನಾವ್ ಏನ್ ಮಾಡಿದೇವಿ? ಇಲ್ಲಿ 9 ಸತೆ ಏನ್ ಮಾಡಿದೀವಿ? ಬಾಲ್ಸ್ ಅನ್ನ ಡ್ರಾ ಮಾಡಿದೀನಿ. ಅದನ್ನ ರೆಡ್ ಕೆಂಪ್ ಕಲರ್ ದಾಗ ಹೈಲೈಟ್ ಆಗೈತೆ, ಹೌದಾ? ಈಗ ಟೆನ್ಸ್ ಪೊಸಿಷನ್ ಅಲ್ಲಿ ಏನಿದೆ? 1 ಅಂತ ಇದೆ. ಈಗ ನೋಡ್ರಿ, ಇದನ್ನ ನಾನು ನಿಮ್ಗೆ ಕೌಂಟ್ ಮಾಡಿ ತೋರಿಸ್ತೀನಿ. 1 2 3 4 5 6 7 8 9 10 ಅಂದ್ರೆ ಎಷ್ಟಾಗ್ತೇವೆ? 10 ಅದು. ಅಂದ್ರ 10ರದ ಒಂದು ಸೆಟ್ ತೋರ್ಸಿದ್ದೇವೆ ನಾವು, ಯಾಕಂದ್ರೆ ಇಲ್ಲಿ ಬರೀ ಒಂದ್ ಅಂತ ಐತಿ, ಹೌದಾ? ಒಂದ್ ಅಂತ ಇದ್ದಿದ್ದು ನಾವು 10ರದ ಒಂದ ಸೆಟ್ ತೋರ್ಸಿವಿ. ಅದೇ ರೀತಿ ಹಂಡ್ರೆಡ್ಸ್ ಅಲ್ಲಿ ಎಷ್ಟಿದೆ? 3 ಅಂತ ಇದೆ. ಇದು ನೀವು ನೋಡಿದ್ರ ಒಂದು ಒಂದು ಬಾಕ್ಸ್ ಅಲ್ಲಿ ಏನಿದೆ? 100 ಬಾಲ್ ಸೆಟ್ ಇದೆ, 100 ಬಾಲ್ ಸೆಟ್ ಇದೆ. ಅದೇ ರೀತಿ ನಾವು ಎಷ್ಟು ಸೆಟ್ ತೋರ್ಸಿವಿ? ಒಂದು, ಎರಡು, ಮೂರು ಸೆಟ್ ತೋರ್ಸಿದೀವಿ, ಹೌದಲ್ಲ? ಈಗ ನೋಡ್ರಿ, ನಾನು ಇದನ್ನ ಸ್ವಲ್ಪ ಚೇಂಜ್ ಮಾಡ್ತೀನಂತ ಬರೀ 41 ತಗೊಂಡೆ. ಈಗ ನೀವು ಏನ್ ನೋಡ್ಬೋದು? ಇಲ್ಲಿ ಒಂದ್ರಲ್ಲಿ ಒಂದು ಪೊಸಿಷನ್ ಅಲ್ಲಿ ಏನಿದೆ? ಒಂದೇ ಇದೆ. ಮತ್ತೆ ಟೆನ್ಸ್ ಪೊಸಿಷನ್ ಅಲ್ಲಿ, 10 ಪೊಸಿಷನ್ ಅಲ್ಲಿ 4 ಇದೆ, ಹೌದಲ್ಲ? ಸೊ ಏನಾಗ್ತದೆ ಇಲ್ಲಿ? ಒನ್ಸ್ ಪೊಸಿಷನ್ ಅಲ್ಲಿ ಒಂದೇ ಬಾಲ್ ತೋರಿಸಿದೆ. ಟೆನ್ಸ್ ಪೊಸಿಷನ್ ಅಲ್ಲಿ ಎಷ್ಟು ತೋರಿಸಿದೀನಿ ನಾನು? 4 ತೋರಿಸಿದೀನಿ, ಹೌದಾ? 4 ತೋರಿಸಿದೀನಿ. ಅಂದ್ರೆ ನೋಡ್ರಿ, 1 2 3 4 5 6 7 8 9 10. ಸೊ 10 ಬಾಲದ್ ಒಂದ್ ಏನ್ ಗ್ರೂಪ್ ಇದೆಯಲ್ಲ, ಅದನ್ನ ಎಷ್ಟ್ ಸತಿ ನಾವು ರಿಪೀಟ್ ಮಾಡೇವಿ? ಇಲ್ಲಿ 1 ಸತಿ, 2 ಸತಿ, 3 ಸತಿ, 4 ಸತಿ ಮಾಡ್ತೀವಿ, ಹೌದಲ್ಲ? ಸೊ ಈ ರೀತಿ ನೀವೇನ್ ಮಾಡ್ಬೋದು? ಸಂಖ್ಯೆಗಳನ್ನು ನೀವ್ ಎದ್ರಲ್ಲಿ ತೋರಿಸ್ಬೋದು? ದೃಶ್ಯದಲ್ಲೂ ಕೂಡ ತೋರಿಸ್ಬೋದು. ಈಗ ನೋಡ್ರಿ, 660 ಅಂತ ಇದೆ. ಒನ್ಸ್ ಅಲ್ಲಿ ಏನೂ ಇಲ್ಲ, 0 ಇದೆ, ಹೌದಲ್ಲ? ಅದಕ್ಕೆ ಏನು ನಾವು ಹಾಕೇ ಇಲ್ಲ. ಈಗ ನೀವು ಟೆನ್ಸ್ ದಾಗ ಏನ್ ನೋಡ್ಬೋದು? ಎಷ್ಟೈತಿ ಸಂಖ್ಯೆ? 6 ಅಂತ ಇದೆ. ಈಗ ನೀವು ಗಮನಿಸಿದ್ರೆ ಇಲ್ಲಿ ಏನದ? 10 ಸೆಟ್ ಎಷ್ಟ್ ಸತಿ ರಿಪೀಟ್ ಆಗೈತಿ? 6 ಸತಿ ರಿಪೀಟ್ ಆಗೈತಿ, ಹೌದಾ? ಅದೇ ರೀತಿ 100 ಜಗದಾಗ ಏನೈತಿ? 6 ಐತಿ, ಹೌದಾ? ಈಗ ಅದಕ್ಕೆ ನೋಡ್ರಿ, ಇಲ್ಲಿ ಎಷ್ಟ್ ಸತಿ ರಿಪೀಟ್ ಮಾಡ್ಯಾನ? ಒಂದು ಬಾಕ್ಸ್ ಅಲ್ಲಿ 100 ಬಾಲ್ಗಳದಾವ. ಅದನ್ನ ಎಷ್ಟ್ ಸತಿ ರಿಪೀಟ್ ಆಗೈತಿ? ಅದು 6 ಏನ್ ಮಾಡಬಹುದು? ನೀವು ಸಂಖ್ಯೆಗಳನ್ನ ಏನ್ ಮಾಡ್ಬೋದು? ದೃಶ್ಯಲ್ಲೂ ಕೂಡ ಅದನ್ನ ತೋರಿಸ್ಕೊಡ್ಬೋದು, ಹೌದು? ದೃಶ್ಯಲ್ಲೂ ಕೂಡ ಅದನ್ನ ತೋರಿಸ್ಬಹುದು. ಈಗ ನೋಡ್ರಿ, ಈಗ ಮುಂದಿನ ಒಂದು ಇನ್ನೊಂದು ಒಂದು ನಿಮ್ಗೆ ಏನ್ ಮಾಡ್ತೀನಿ ಅಂದ್ರೆ ಒಂದು ಪ್ಯಾಟರ್ನ್ ಹೇಳ್ಕೊಡ್ತೀನಿ ಅಂತಿಲ್ಲಿ. ಅದನ್ನ ನಾನು ಏನ್ ಮಾಡ್ತೀನಿ ನಿಮ್ಗೆ ಇದ್ರ ಮೂಲಕನೇ ತೋರಿಸ್ತೀನಿ. ಒಂದ್ ನಿಮಿಷ. ಎಸ್, ಈಗ ಮತ್ತೊಂದು ಒಂದು ವಿನ್ಯಾಸ ನೋಡ್ಬಹುದು ನೀವು. ಏನ್ ನೋಡಾತ್ತೀರಿ? ಇದು ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಕೂಡ ಇದೆ, ಹೌದಾ? ಷಡ್ಭುಜ ಸಂಖ್ಯೆಗಳು. ಇಲ್ಲಿ ನೀವು ಲಕ್ಷ ಕೊಟ್ರೆ ನೋಡಿದ್ರೆ ಒಂದಾದ್ಮೇಲೆ 7 ಅದಾವ. 7 ಆದ್ಮೇಲೆ ಒಮ್ಮೆ ಮತ್ತೆ ಏನೈತಿ? 19 ಅದ. 19 ಆದ್ಮೇಲೆ 37 ಇದೆ. ಅಂದ್ರೆ ಇದ್ರಲ್ಲಿ ಯಾವ ತರದ್ ನೀವು ಸಂಬಂಧ ಕಟ್ ಹಿಡಿಬಹುದು? ಒಂದ್ ಆದ್ಮೇಲೆ 7 ತಗೊಂಡ್ರೆ ನೋಡ್ರಿ, ಎಷ್ಟ್ ನಂಬರ್ ಬಿಟ್ಟಂಗ ಆತವ್ರು? 6 ನಂಬರ್ ಬಿಟ್ಟಂಗ ಆತ, 6 ಡಿಜಿಟ್ಸ್ ಬಿಟ್ರು. ನಂತರ 7 ಆದ್ಮೇಲೆ ಒಮ್ಮೆ 19 ತಗೊಂಡಾರ. ಅಂದ್ರೆ ಎಷ್ಟು ಡಿಜಿಟ್ ಬಿಟ್ರ? ಅಲ್ಲಿ 12 ನಂಬರ್ ಬಿಟ್ರು, ಹೌದಾ? ನಂತರ 37 ಆದ್ಮೇಲೆ ಡೈರೆಕ್ಟ್ 19, ಸಾರಿ
19 ಆದ್ಮೇಲೆ ಡೈರೆಕ್ಟ್ 37 ತಗೊಂಡ್ರು. ಅಲ್ಲಿ ಎಷ್ಟು ಬಿಟ್ಟಿದ್ದಾರೆ? 18 ಬಿಟ್ಟಿದ್ದಾರೆ. ಎಷ್ಟು ಬಿಟ್ಟಿದ್ದಾರೆ? 18. ಅಂದ್ರೆ ಇಲ್ಲಿ 6 ಬಿಟ್ಟಿದ್ದಾರೆ, ಇಲ್ಲಿ 12 ಬಿಟ್ಟಿದ್ದಾರೆ, ಇಲ್ಲಿ 18 ಬಿಟ್ಟಿದ್ದಾರೆ. ಅಂದ್ರೆ ಇದು ಒಂದ್ ಏನ್ ನೀವು ಇಲ್ಲಿ ಗಮನಿಸಬಹುದು, 6, 12, 18. ಏನಿದು 6, 12, 18? ಇದು ನಮ್ದು ಸಿಕ್ಸ್ ಟೇಬಲ್, ಆರ್ದು ಟೇಬಲ್ ಹೌದಲ್ಲ. 6 1 6, 6 2 12, 6 3 18 ಹೌದಾ. ಈ ರೀತಿ ಅವ್ರು ಏನ್ ಮಾಡಿದ್ದಾರೆ, ಷಡ್ಭುಜ ಸಂಖ್ಯೆಗಳನ್ನ ಬರೆದಿದ್ದಾರೆ. ಅದೇ ರೀತಿ ಅದನ್ನ ಯಾವ ರೀತಿ ದೃಶ್ಯ ಕೂಡ ತೋರಿಸಿದ್ದಾರೆ ನೋಡ್ರಿ. ಹೆಕ್ಸಾಗನಲ್ ಶೇಪ್ ನಲ್ಲಿ, ಷಡ್ಭುಜ ಒಂದು ಶೇಪ್ ಅಲ್ಲಿಯೇ ಅದನ್ನ ಏನ್ ಮಾಡಿದ್ದಾರೆ, ಸಂಖ್ಯೆಗಳನ್ನ ಬರೆದಿದ್ದಾರೆ. ಹೌದಾ, ಸಂಖ್ಯೆಗಳನ್ನ ಬರೆದಿದ್ದಾರೆ. ಹೌದಾ. ಈಗ ನೀವು 37 ಆದ್ಮೇಲೆ ಮುಂದಿನ ಸಂಖ್ಯೆ ಹೇಳ್ಬೋದಾ? ಇಲ್ಲಿ ನೀವು ಲಕ್ಷ ಕೊಟ್ರ 6 ಐತಿ, ಇಲ್ಲಿ 12 ಅಂದ್ರೆ 6 2 12, ಇಲ್ಲಿ 6 3 18. 18ನ ಅವ್ರು ಏನ್ ಮಾಡಿದಾರೆ, 19 ಕೂಡಿಸಿ 37 ತಂದಾರೆ. ಈ 37ಕ್ ನೀವ್ ಎಷ್ಟು ಕೂಡಿಸ್ಬೇಕು? 6 1 6, 6 2 12, 6 3 18 ಅಂದ್ರ 6 4 24. ನೀವ್ ಏನ್ ಮಾಡ್ಬೇಕು, 37 ಕೂಡಿಸ್ಬೇಕು. ಹೌದಲ್ಲ. ಅದ್ರ ನಿಮ್ ಮುಂದಿನ ಸಂಖ್ಯೆ ಸಿಗ್ತೈತಿ. 24 ಪ್ಲಸ್ 37 ಅಂದ್ರೆ ಎಷ್ಟ? 61 ಏನಾಗ್ತದ, ನಮ್ದು ಮುಂದಿನ ಷಡ್ಭುಜ ಸಂಖ್ಯೆ ಆಗಿ ಬರ್ತದ. ಹೌದಲ್ಲ. ಈ ರೀತಿ ನೀವು ಏನ್ ಮಾಡೋದು, ಸಂಖ್ಯೆಗಳಲ್ಲಿ ಒಂದು ವಿನ್ಯಾಸಗಳನ್ನು ಕಂಡುಹಿಡಿಬಹುದು. ಅದರಲ್ಲಿ ಸಂಖ್ಯೆ ಬರುವಾಗ ಒಂದು ಶ್ರೇಣಿಯಲ್ಲಿ ನಾವು ಬರೆಯುವಾಗ ಅದರಲ್ಲಿ ಒಂದು ನಾವು ಸಂಬಂಧನೂ ಕೂಡ ಕಂಡುಹಿಡಿಬಹುದು. ಅದನ್ನ ಯಾವ ರೀತಿ ಚಿತ್ರೀಕರಿಸಬಹುದು, ಒಂದು ಬಹಳ ಒಂದು ಅದ್ಭುತ ಆಕರ್ಷಕ ವೇದಲ್ಲಿ ಅದನ್ನ ಏನ್ ಮಾಡ್ಬೋದು, ನೀವು ಅದನ್ನ ತೋರಿಸ್ಕೊಡ್ಬೋದು. ಈಗ ನೋಡ್ರಿ, ಇವ್ರು ಬರೀ ಷಡ್ಭುಜ ಸಂಖ್ಯೆಗಳನ್ನು 1 7 19 37 ಇಷ್ಟ ಬರ್ದಿದ್ರ ನಿಮ್ಗೆ ಅಷ್ಟು ಇಂಟ್ರೆಸ್ಟ್ ಬರ್ತಿರ್ತಾ? ಇಲ್ಲ. ಅದನ್ನ ಅವ್ರು ಏನ್ ಮಾಡ್ಯಾರ, ಪಿಕ್ಚರ್ಸ್ ಮೂಲಕ, ಚಿತ್ರದ ಮೂಲಕ ಅದನ್ನ ಎಷ್ಟ್ ಚಂದ ಅವರು ತೋರ್ಸ್ಕೊಟ್ಟಾರ. ಹಾಗಾಗಿ ಸಂಖ್ಯೆಗಳಲ್ಲಿ ಹಲವಾರು ವಿನ್ಯಾಸಗಳು ಬರ್ತಾವ. ಅದ್ರ ಜೊತೆಗೆ ಆ ವಿನ್ಯಾಸಗಳನ್ನು ನೀವೇನ್ ಮಾಡ್ಬೋದು, ನೀವು ಚಿತ್ರದಲ್ಲಿಯೂ ಕೂಡ ಅದನ್ನ ತೋರಿಸ್ಕೊಡ್ಬೋದು. ಮತ್ತೆ ಅದರಲ್ಲಿ ಬರುವಂತಹ ವಿನ್ಯಾಸಗಳ ನಡುವೆ ಸಂಬಂಧಗಳನ್ನು ಕೂಡ ನೀವು ಏನ್ ಮಾಡ್ಬೋದು, ಕಂಡುಹಿಡಿಯಬಹುದು. ಹೌದಾ. ಸೊ ಈ ಒಂದು ಮೊದಲನೇ ದಿನದ ಒಂದು ಕ್ಲಾಸ್ ಅಲ್ಲಿ ನಾವ್ ಏನೇನ್ ಕಲ್ತ್ವಿ ಮಕ್ಕಳೇ? ಮೊದಲನೇದಾಗಿ ಗಣಿತ ಎಂದರೆ ಏನು? ಹೌದಾ. ಗಣಿತ ಎಂದರೇನು ಒಂದನೇದ್ ಕಲ್ತಿದ್ದು. ಎರಡನೇದ್ದು ಸಂಖ್ಯೆಗಳಲ್ಲಿ ವಿನ್ಯಾಸ, ಅದನ್ನ ಕಲ್ತ್ವಿ. ಹೌದಲ್ಲ. ಸಂಖ್ಯೆಗಳಲ್ಲಿ ವಿನ್ಯಾಸ ಕಲಿತ್ವಿ, ವಿನ್ಯಾಸಗಳನ್ನ ಕಲ್ತ್ವಿ. ಅದೇ ರೀತಿ ಮೂರನೇದು, ಸಂಖ್ಯೆಗಳ ವಿನ್ಯಾಸಗಳನ್ನು ಹೇಗೆ ಚಿತ್ರ ರೂಪಕ ಅದನ್ನ ತೋರಿಸ್ಕೊಡೋದು, ಹೌದಾ, ದೃಶ್ಯದ ಮೂಲಕ ಅದನ್ನ ಹೇಗೆ ತೋರಿಸ್ಕೊಡೋದು ಅನ್ನೋದು ನಾವು ಕಲ್ತ್ವಿ. ಗಣಿತ ಎಂದರೇನು, ಸಂಖ್ಯೆಗಳಲ್ಲಿ ವಿನ್ಯಾಸ, ಮತ್ತು ಸಂಖ್ಯೆಗಳಲ್ಲಿ ಬರುವಂತ ವಿನ್ಯಾಸಗಳನ್ನ ಯಾವ ರೀತಿ ನಾವು ದೃಶ್ಯ ಮೂಲಕ ಅದನ್ನ ತೋರಿಸ್ಕೊಡ್ಬಹುದು ಅಂತ ಕಲಿತ್ವಿ. ಸೊ ಇವತ್ತಿನ ಕ್ಲಾಸ್ ನಾನು ಇಲ್ಲೇ ಮುಗಿಸ್ತೀನಿ ಮಕ್ಳೇ. ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಭೇಟಿಯಾಗಿ ಈ ಟಾಪಿಕ್ಸ್ ಅನ್ನ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಮಕ್ಳೇ. ಜೈ ಹಿಂದ್, ಜೈ ವಿದ್ಯಾಶಕ್ತಿ, ಜೈ ಕರ್ನಾಟಕ. ಕಾರ್ತಿಕ್ ಸರ್.